ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದು ಬಹುತೇಕ ಪಾಲಕರಿಗೆ ಗೊತ್ತಿಲ್ಲ. 90% ಪಾಲಕರಿಗೆ ಮಕ್ಕಳನ್ನು ಬೆಳೆಸೋದನ್ನು ಗೊತ್ತಿಲ್ಲ. ಅವ್ರು ಏನು ಕೇಳಿದ ತಕ್ಷಣ ಕೊಡ್ತಾರೆ, ಕಂಫರ್ಟ್ ಝೋನ್ನಲ್ಲೇ ಬೆಳೆಸ್ತಾರೆ. ಕಂಫರ್ಟ್ ಝೋನ್ನಲ್ಲಿ ಬೆಳೆಸೋದ್ರಿಂದ ಅವರು ರೋಗಿಗಳಾಗ್ತಾರೆ, ಅವರು ಪರಾವಲಂಬಿಗಳಾಗ್ತಾರೆ. ಇದನ್ನು ಅನೇಕ ಸಲ ನಾನು ಅಧ್ಯಾತ್ಮದ ವಿಡಿಯೋದಲ್ಲಿ ಹೇಳಿದ್ದೇನೆ. ರಾವಣ ಹೆಂಗೆ ಕೆಟ್ಟ, ಅದು ಕೂಡ ಧೃತರಾಷ್ಟ್ರ ಪುತ್ರ ವ್ಯಾಮೋಹದಿಂದ ನೀವು ಹೊರಗೆ ಬಂದ್ರಂದ್ರೆ ನೀವು ಕರೆ ಪಾಲಕರಾಗ್ತಾರೆ. ಆ ಮಕ್ಕಳಿಗೆ ಹಣದ ಬಗ್ಗೆ, ಅನ್ನದ ಬಗ್ಗೆ, ಬಟ್ಟೆ ಬಗ್ಗೆ ನೀವು ಸ್ವಲ್ಪ ಹೇಳಬೇಕು. ಕೇಳಿದ ತಕ್ಷಣ ಕೊಡೋದನ್ನೇ ಇಲ್ಲ. ಅವರಿಗೆ ಅಂಗಡಿ ಕಳಿಸಿದ್ರು, ಹಿಂದಿನ ಹಿರಿಯವರು ಅಂಗಡಿ ಕಳಿಸಿದ್ರು, ಚುರುಮುರಿ ಏನೋ ತೊಂಬ ಅಂತೇಳಿ. ಯಾಕೆ ಕಳಿಸಿದ್ರು ಅಂದ್ರೆ ಇವನಿಗೆ ದುಡ್ಡದ ಮಹಿಮೆ ಗೊತ್ತಾಗಲಿ, ಅದರ ವ್ಯಾಪಾರನ 10-15 ವರ್ಷ ಆಗು ಕೂಡ ಮತ್ತು ಆ ಹಳ್ಳಿ ಯುವಕ ಇಷ್ಟು ಪರ್ಫೆಕ್ಟ್ ಆಗ್ತಿದ್ಲ, ಎಲ್ಲ ಗೊತ್ತಿರ್ತಿತ್ತು. ಈಗಿನ 15 ವರ್ಷ ಯುವಕರಿಗೆ ಹಾಲು ತೊಂಬ ಅಂದ್ರೆ ನಂದಿನಿ ಡೇರಿಗೆ ಹೋಗ್ತಾರೆ. ಹಾಲು ಎಲ್ಲಿಂದ ಬರ್ತಿತ್ತು ಅಂದ್ರೆ ನನಗೆ ಗೊತ್ತಿಲ್ಲ ಅಂತಾರೆ. ಹೀಗಾಗಿ ಇಲ್ಲಿ ಕಷ್ಟದಿಂದ ಅವ್ರನ್ನ ಬೆಳೆಸಬೇಕು. ಊರಿನ ಗೌಡನ್ನಾಗಿ ನೀವು ಬೆಳೆಸಬಾರ್ದು, ಜಗತ್ತಿನ ವಿದ್ವಾನ್ ವ್ಯಕ್ತಿಯನ್ನಾಗಿ ಬೆಳೆಸಬೇಕು. ದೊಡ್ಡ ಪುಸ್ತಕ ಯಾವಾಗ ತಂದು ಕೊಟ್ಟಿದ್ದೀರಾ? ಕತೆ ಪುಸ್ತಕಗಳನ್ನು ಕತೆ ಹೇಳ್ತೀರಾ? ಒಳ್ಳೆ ವಿಚಾರಗಳನ್ನ ಹೇಳ್ತೀರಾ? ಅದರ ಬಗ್ಗೆ ಮಾತಾಡ್ತಿದ್ದೀರಾ? ಇಲ್ಲ. ಬಟ್ಟೆ ಕೇಳಿದಾಗ ಕೊಡಿಸ್ಬಿಡೋದು, ಗಾಡಿ ಕೇಳಿದಾಗ ಕೊಡಿಸ್ಬಿಡೋದು. ಅವೇನು ದುಡ್ಡು ಹೆಚ್ಚು ಕೊಟ್ರೆ ವೇಷವನ್ನು ಕೂಡ ಇಟ್ಕೋತಾನೆ ಅವನು. ಅವ ಯಾಕೆ ಹಿಂದೆ ಮುಂದೆ ನೋಡ್ತಾನೆ? ಯಾಕೆ ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅಧಿಕಾರಿ ಹೇಳ್ತಾರೆ ದೊಡ್ಡ ಅಮೌಂಟ್ ಇರ್ತೈತೆ, 1 ಕೋಟಿ 2 ಕೋಟಿ 10 ಕೋಟಿ. ಅವರು ಐಫೋನ್ ತೊಗೋತಾರೆ. ಒಂದು ಐಫೋನ್ ಇವತ್ತು ತೊಗೊಂಡಿದ್ದು ಒಂದು ತಿಂಗಳಾದ ನಂತರ ಬದಲಾಯಿಸ್ತಾರೆ. ಯಾರು ಶ್ರೀಮಂತ ಮಕ್ಕಳು ಅವ್ರಿಗಿದೆ, ಅವ್ರು ಮಾಡ್ತಾರೆ. ಅದರ ಬಡವ ಮಕ್ಕಳು ಪ್ರತಿಭೆಗಳ ಹುಟ್ಟಿದ್ದು ಬಡತನದಲ್ಲಿ, ಗುಡಿಸಲಿನಲ್ಲಿ ಪ್ರತಿಭೆಗಳು ಹುಟ್ಟಿದ್ದು. ಅಬ್ದುಲ್ ಕಲಾಂ ಹಿಡ್ಕೊಂಡು ಸಾಕಷ್ಟು ಉದಾಹರಣೆ ತೆಗೆದುಕೊಂಡು ನೋಡ್ರಿ, ಎಲ್ಲರೂ ಗುಡಿಸಲಿಂದ ಹುಟ್ಟಿದ್ದು. ಹಿಟ್ಲರ್ ಕೂಡ ಇಲ್ಲಿ ಗುಡಿಸಲಿನಲ್ಲಿ ಹುಟ್ಟಿದವ. ಅದರ 2ನೇ ಮಹಾಯುದ್ಧ ಆಯಿತು. ಅಂದರೆ ಕಂಫರ್ಟ್ ಝೋನ್ ಅಂತಂದರೆ ನೀವು ಬೇಡಿ ಕೊಟ್ರೆ ಅಂದರೆ ಕಂಫರ್ಟ್ ಝೋನ್ ಅದು. ಅವ್ರಿಗೆ ಗೊತ್ತಾಗಬೇಕು, ನಿಮ್ಮ ಕಷ್ಟಗಳು ಗೊತ್ತಾಗಬೇಕು. ಏನೋ ಸಾಲ ಸೋಲ ಮಾಡಿ ಸ್ಕೂಟ್ರ್ ಕೊಡಿಸಿರ್ತೀರಿ, ಸಾಲ ಸೋಲ ಮಾಡಿ ಡ್ರೆಸ್ಗಳನ್ನು ಕೊಡಿಸಿರ್ತೀರಿ, ಗೊತ್ತಾಗಬೇಕು ಅವನಿಗೆ. ಅಂದಾಗ ಮಾತ್ರ ನೀವು ಕರೆ ಪಾಲಕರು. ಇಲ್ಲಾಂದರೆ ಪಾಲಕರು ಅಲ್ಲ. ಮೊಬೈಲ್ ಅಗತ್ಯ ಇದೆ, ಆಯಿತು. ಇಂಟರ್ನೆಟ್ ಎಷ್ಟು ಆಗ್ತಾನೆ? ಒಂದು ಅರ್ಧ GB. ನೀವು 3 GB ರೊಕ್ಕ ಕೊಡ್ತಿರಲ್ಲ, ಅವು 2.5 GB ಏನು ಮಾಡಬೇಕು? ನೋಡ್ತಾನೆ, ಹಾಳಾಗಲಿ ನೀವೇ ಕಾರಣ. ಸೂಕ್ಷ್ಮ ವಿಚಾರಗಳು ಅನೇಕಿವೆ. ಚಪ್ಪಲ್ ಹರಿತಿತ್ತು ನಾವು ಚಿಕ್ಕವರಿದ್ದಾಗ. 20 ವರ್ಷ ಚಪ್ಪಲಿಲ್ಲದ ಅಡ್ಡಾಡೋದು. 21ನೇ ವರ್ಷಕ್ಕೆ ಸ್ಲೀಪರ್ ಬಂತು, 21ನೇ ವರ್ಷಕ್ಕೆ ಪೈಜಾಮ್ ಬಂತು. ಅಂಗಡಿಗೆ ಹೋಗ್ತಿದ್ದೆ ನಾವು. 10 ರೂಪಾಯಿ 5 ರೂಪಾಯಿ ತೊಗೊಂಡಲ್ಲ, 5 ಪೈಸೆ 10 ಪೈಸೆ ತೆಗೆದುಕೊಂಡು ಹೋಗ್ತಿದ್ದು. 1 ಪೈಸೆ ಕೂಡ ಇತ್ತು. ಆ ಪೈಸೆ ವ್ಯಾಲ್ಯೂ ನೀವು ಯುವಕರಿಗೆ ಅಥವಾ ನಿಮ್ಮ ಮಕ್ಕಳಿಗೆ ತಿಳಿಸ್ತಾ ಇಲ್ಲ. ಯುವಕರು ಕೂಡ ಅದನ್ನು ಕೇಳ್ತಾ ಇಲ್ಲ. ಕೇಳಿಲ್ಲ ಅಂದ್ರೂ ಕೂಡ ನಿಮ್ಮ ಕಷ್ಟಗಳನ್ನು ನೀವು ಹೇಳ್ಕೋಬೇಕು. ನಂತರ ಹೇಳಿದ ತಕ್ಷಣ ಯಾವುದೇ ವಸ್ತುವನ್ನು ತಂದು ಕೊಡಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇವೆ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಅಧ್ಯಾತ್ಮ ವಿಡಿಯೋ ಬೆಳಗ್ಗೆ ಪ್ರಾರಂಭ ಇರ್ತಿತ್ತು. ಅದು 8ರಿಂದ 8:30 ಅಥವಾ 7:30 8 ಗಂಟೆಗೆ. ಆವಾಗ ಅಂತರಂಗ ಶುದ್ಧಿ ಮಾಡ್ತೇವೆ. ಆ ಅಂತರಂಗ ಶುದ್ಧಿಯಲ್ಲಿ ನೀವು ನೋಡಿರಿ, ಅಲ್ಲಿ ಮೂಢನಂಬಿಕೆಗಳನ್ನ ಹೇಳ್ತೇವೆ, ಜಗತ್ತಿನ ಆಗುಗಳನ್ನು ಹೇಳ್ತೇವೆ, ಅಂಕುಡೊಂಕಗಳನ್ನ ಹೇಳ್ತೇವೆ, ಸೃಷ್ಟಿ ಬಗ್ಗೆ ಹೇಳ್ತೇವೆ, ಆರೋಗ್ಯ ಬಗ್ಗೆ ಹೇಳ್ತೇವೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳ್ತೇವೆ, ಏನು ಮಾಡಬೇಕು ಮಾಡಬಾರ್ದು ಅಂತ ಹೇಳ್ತೇವೆ. ಬಲ್ಲೋರು ಮಾತು ಯಾವ ರೀತಿ ಕೇಳಿದ್ರೆ ಯಾವ ರೀತಿ ನೀವು ಸನ್ಮಾರ್ಗದಲ್ಲಿ ಸಾಧ್ಯ ಅದನ್ನು ಹೇಳ್ತೇವೆ. ಅಂಥದ್ದು ಮಕ್ಕಳಿಗೆ ಹೇಳೋದು ಬಿಟ್ಟು ಒಂದು ಮೊಬೈಲ್ ಕೊಟ್ಟಿರ್ತಾರೆ. ಅಜ್ಜಿಗಳನ್ಕ ಕಥೆನೇ ಗೊತ್ತಿಲ್ಲ, ಅವರು ಮೊಬೈಲ್ ಹಿಡ್ಕೊಂಡು ಕೂತಾರೆ. ಈಗ ಅವ್ರ ಪರಿಸ್ಥಿತಿ ಭಾಳ ಕೆಟ್ಟ ಪರಿಸ್ಥಿತಿ ಅದು. ಮನ್ಯಾಗ ಏನಾರ ಕಿರಿಕಿರಿ ಮಾಡ್ತಾ ಅಂತ ಹೋಗಿ ಅಲ್ಲಿ ಗಾರ್ಡನ್ದಾಗ ಕೂತು 8 ತಾಸು ಕೂತು ಅಲ್ಲಿ ಕೊಂಡೋದು, ಇಲ್ಲಿ ಬಂದು ಊಟ ಮಾಡೋದು, ಅಲ್ಲಿ ಹೋಗೋದು. ಇವತ್ತಿನ ಮುಖ್ಯ ಉದ್ದೇಶ ಏನಂತಂದರೆ ಮಕ್ಕಳನ್ನು ಗೌಡ್ರನ್ನಾಗಿ ಮಾಡಬೇಡ್ರಿ, ಜಗತ್ತಿನ ವಿದ್ವಾನ್ ವ್ಯಕ್ತಿಗಳನ್ನು ಮಾಡಿರಿ, ಅಷ್ಟೇ ಹೇಳೋದು. ನಾಳೆ ಮತ್ತು ತಮ್ಮನ್ನು ಬೇಡಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶಿವಾಗಲಿ. ನಮಸ್ಕಾರ.